Hello everyone, welcome to Karnataka Learning Management System. I am Shambulingappa Kaikat, working as assistant professor in Government First Grade College, Nesargi, Taluk Pailhongal District, Belagavi. In this video class, I am going to explain you briefly about the topic Kanishka and his achievements, which is assigned in the syllabus for BA third semester history paper by ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಿಂದ BA ಥರ್ಡ್ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂಥ ಸಿಲೆಬಸ್ನಲ್ಲಿರುವ ಕನಿಷ್ಕ ಮತ್ತು ಅವನ ಸಾಧನೆಗಳು ಈ ಒಂದು ಟಾಪಿಕ್ನ ಕುರಿತು ನಿಮ್ಮ ಜೊತೆ ವಿಷಯಗಳನ್ನು ಹಂಚಿಕೊಳ್ಳಿದ್ದೇನೆ ವಿದ್ಯಾರ್ಥಿಗಳೇ. ಸೊ ಆಲ್ರೆಡಿ ಇನ್ ದಿ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಇಂಟ್ರೊಡಕ್ಷನ್ ಆಫ್ ಕುಶಾನಾಸ್, the political conditions of North India before Kushana rule, the various sources for the study of Kushana Empire, and you have learnt on the origin of Kushanas, and we have discussed a brief political history of Kushanas and the importance of Kushana rule. All these aspects we have discussed in the previous video class. Yes. So in this video class, already I said that I am going to explain you the topic Kushanas and his Kanishka, the Kushana great ruler Kanishka and his achievements. So okay, the learning objectives of this chapter are introduction, the political conditions of North India before Kanishka rule, the sources for the study of Kanishka history, the military achievements of Kanishka, extent of Kanishka empire, finally the personality of Kanishka. We will discuss all these aspects in this chapter. Okay. So in introduction part, Kushana period marks an important epoch in the ancient Indian history. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕುಶಾನರ ಯುಗ ತನ್ನದೇ ಆದಂತಹ ಒಂದು ಯುಗವನ್ನು ಗುರುತು ಮಾಡಿದೆ. ಸೊ ದಿಸ್ ವಾಸ್ ದ ಫಸ್ಟ್ ಎಂಪೈರ್ ಆಫ್ಟರ್ ಮೌರ್ಯರ ನಂತರ ಒಂದು ಪ್ರಥಮ ವಿಶಾಲ ಸಾಮ್ರಾಜ್ಯ ಯಾರ ರೂಪದಲ್ಲಿ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತಂದರೆ ಅದು ಕುಶಾನರ ರೂಪದಲ್ಲಿ. ಓಕೆ, ದ ಕುಜ್ಲಾ ಕಡ್ಫೈಸಸ್ ಫಸ್ಟ್ ವಾಸ್ ದಿ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಕುಜ್ಲಾ ಕಡ್ಫೈಸಸ್ ಮೊದಲನೆಯವ ಈ ಕುಶಾನ ಸಂತತಿಯ ಸ್ಥಾಪಕ. ಹಿ ಇಶ್ಯೂಡ್ ಕಾಪರ್ ಕಾಯಿನ್ಸ್ ಡ್ಯೂರಿಂಗ್ ಹಿಸ್ ಟೈಮ್. ಅವನ ಒಂದು ಅವಧಿಯಲ್ಲಿ ಆತ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದ. ಆ್ಯಂಡ್ ಆಲ್ಸೋ ಈ ರೂಲ್ಡ್ ದ ಗಾಂಧಾರ ರೀಜನ್ ಆ್ಯಂಡ್ ಕಾಬೂಲ್ ವ್ಯಾಲಿ. ಕಾಬೂಲ್ ಕಣಿವೆ ಪ್ರದೇಶ ಮತ್ತು ಗಾಂಧಾರ ಪ್ರದೇಶವನ್ನು ತನ್ನ ಒಂದು ಆಳ್ವಿಕೆಯ ಕಾಲಾವಧಿಯಲ್ಲಿ ಆತ ಆಳ್ವಿಕೆ ಮಾಡಿದ್ದ. ಸೊ ಆಫ್ಟರ್ ದಿ ಕುಜ್ಲಾ ಕಡ್ಫೈಸಸ್ ಫಸ್ಟ್ he was succeeded by his son Vima Kadphises or Kujla Kadphises II. ಸೊ ಕುಜ್ಲಾ ಕಡ್ಫೈಸಸ್ ನಂತರ ಆತನ ಮಗ ವೀಮಾ ಕಡ್ಫೈಸಸ್ ಅಥವಾ ಎರಡನೆಯ ಕುಜ್ಲಾ ಕಡ್ಫೈಸಸ್ ಅಧಿಕಾರಕ್ಕೆ ಬರ್ತಾನೆ. ಸೊ ಈ ವೀಮಾ ಕಡ್ಫೈಸಸ್ ತನ್ನ ಕಾಲಾವಧಿಯಲ್ಲಿ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ಫಸ್ಟ್ಲಿ ಇನ್ ಇಂಡಿಯಾ. ಮೊದಲನೆಯವನಾಗಿದ್ದಾನೆ. ಭಾರತದಲ್ಲಿ ಬಂಗಾರದ ನಾಣ್ಯಗಳನ್ನು ಜಾರಿಗೊಳಿಸಿದಂತಹ ಪ್ರಥಮ ರಾಜ ಮತ್ತು ಕುಶಾನರ ದೊರೆ ಯಾರಪ್ಪ ಅಂದರೆ ಆತ ವೀಮಾ ಕಡ್ಫೈಸಸ್ ಅಂತ ಹೇಳ್ತಾರೆ. ಸೊ ಈ ವೀಮಾ ಕಡ್ಫೈಸಸ್ ಡ್ಯೂರಿಂಗ್ ಹಿಸ್ ಪೀರಿಯಡ್ ಹಿ ರೂಲ್ಡ್ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ, ವಾಯುವ್ಯ ಭಾರತವನ್ನು ಈತ ಆಳ್ವಿಕೆ ಮಾಡಿದ. ಸೊ ವೀಮಾ ಕಡ್ಫೈಸಸ್ ಚೀನಾದ ಮೇಲೂ ಸಹಿತ ದಾಳಿಯನ್ನು ಮಾಡಿದ. ಬಟ್ ಚೀನಾದವರಿಂದ ಸೋತು ಚೀನಾದವರಿಗೆ ಪ್ರತಿ ವರ್ಷ ಕಾಣಿಕೆಯನ್ನು ಕೊಡಲ್ಪಡ್ತಾ ಇದ್ದ. ಸೊ ಆಫ್ಟರ್ ವೀಮಾ ಕಡ್ಫೈಸಸ್ ಇನ್ ದಿ ಇಯರ್ 78 CE, Kanishka came to power as a ruler of Kushana dynasty. ವೀಮಾ ಕಡ್ಫೈಸಸ್ ನಂತರ ಕನಿಷ್ಕ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಕುಶಾನ ಡೈನಾಸ್ಟಿ, ಕುಶಾನ ಸಂತತಿಯ ಒಬ್ಬ ಪ್ರಸಿದ್ಧ ರಾಜ ಕನಿಷ್ಕ ಸಾಮಾನ್ಯ ಶಕ 78ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಸೊ ಇನ್ ದಿ ಸೇಮ್ ಇಯರ್, ಅದೇ ವರ್ಷದಲ್ಲಿ ಆತ ಹಿ ಸ್ಟಾರ್ಟೆಡ್ ಶಕಾಯರವನ್ನು ಸಹಿತ ಪ್ರಾರಂಭ ಮಾಡ್ತಾನೆ. ಸೊ ಕನಿಷ್ಕನ ಒಂದು ಪ್ರಾರಂಭಿಕ ಜೀವನದ ಬಗ್ಗೆ ವಿ ಡು ನಾಟ್ ಹ್ಯಾವ್ ಅ ಡೆಫಿನೆಟ್ ಇನ್ಫಾರ್ಮೇಷನ್ ಅಬೌಟ್ ಈಸ್ ಅರ್ಲಿ ಲೈಫ್. ಆತನ ಒಂದು ಪ್ರಾರಂಭಿಕ ಜೀವನದ ಬಗ್ಗೆ ನಮಗೆ ಖಚಿತವಾದಂತಹ ಮಾಹಿತಿಗಳು ಇಲ್ಲ. ಅದರಲ್ಲೂ ಆತ ಅಧಿಕಾರಕ್ಕೆ ಬಂದಂತಹ ಸಾಮಾನ್ಯ ಶಕ 78 ಈ ಒಂದು
ವರ್ಷದ ಬಗ್ಗೆ ಸಹಿತ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ದ ಫೇಮಸ್ ವೆಸ್ಟರ್ನ್ ಹಿಸ್ಟೋರಿಯನ್, ಪ್ರಸಿದ್ಧ ಪಾಶ್ಚಾತ್ಯ ಇತಿಹಾಸಕಾರ ಡಾಕ್ಟರ್ ವಿ.ಎಸ್. ಸ್ಮಿತ್ ಇವರ ಕನಿಷ್ಕ ಅಧಿಕಾರಕ್ಕೆ ಬಂದದ್ದು 120 ಸಾಮಾನ್ಯ ಶಕ 120ರಲ್ಲಿ ಅಂತ ಹೇಳ್ತಾರೆ. ಬಟ್ ರಾಮ್ಸನ್ ಆ್ಯಂಡ್ ಥಾಮಸ್ ವಿಚ್ ಪ್ರೊಜೆಕ್ಟ್ಸ್ ಕನಿಷ್ಕ ಆಸ್ ಎ ಫೌಂಡರ್ ಆಫ್ ಶಕ ಎರಾ ವಿಚ್ ವುಡ್ ಪ್ಲೇಸ್ ದ ಕನಿಷ್ಕಾಸ್ ಅಕ್ಸೆಷನ್ ಆಟ್ 78 CE. ಅಂದರೆ ವಿ.ಎಸ್. ಸ್ಮಿತ್ ಸಾಮಾನ್ಯ ಶಕ 120ರಲ್ಲಿ ಕನಿಷ್ಕ ಅಧಿಕಾರಕ್ಕೆ ಬಂದ ಅಂತ ಹೇಳಿದ್ರೆ, ರಾಮ್ಸನ್ ಆ್ಯಂಡ್ ಥಾಮಸ್ ಅನ್ನೋರು ಸೊ ಕನಿಷ್ಕ ಸಾಮಾನ್ಯ ಶಕದ ಸ್ಥಾಪಕ, ಏನು 78ರಲ್ಲಿ ಸ್ಥಾಪನೆ ಮಾಡಿದ್ನಲ್ಲ ಸಾಮಾನ್ಯ ಶಕ, ಸೊ ಅದರ ಸ್ಥಾಪಕ ಕನಿಷ್ಕ. ಸೊ ಹೀಗಾಗಿ ಕನಿಷ್ಕ 78ರಲ್ಲೇ ಅಧಿಕಾರಕ್ಕೆ ಬಂದಿದ್ದು ಅಂತ ಥಾಮಸ್ ಆ್ಯಂಡ್ ರಾಮ್ಸನ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಸೊ ಮೆನಿ ಹಿಸ್ಟೋರಿಯನ್ಸ್ ಅಗ್ರೀಡ್ ದಿಸ್ ಮ್ಯಾಟರ್. ಬಹಳಷ್ಟು ಜನ ಇತಿಹಾಸಕಾರರು ಕನಿಷ್ಕ 78ರಲ್ಲೇ ಸಾಮಾನ್ಯ ಶಕ 78ರಲ್ಲೇ ಅಧಿಕಾರಕ್ಕೆ ಬಂದಿದ್ದ ಅನ್ನೋದನ್ನು ಒಪ್ಕೊಳ್ತಾರೆ. ಸೊ ಕನಿಷ್ಕ ವಾಸ್ ಎ ಗ್ರೇಟ್ ಕಾನ್ಕರರ್. ಇನ್ ಹಿಸ್ ಟೈಮ್ ಹಿ ಫಾಟ್ ಮೆನಿ ವಾರ್ಸ್ ಆ್ಯಂಡ್ ಆಲ್ಸೋ ಹಿ ವಾನ್ ಮೆನಿ ವಾರ್ಸ್. ಸೊ ಕನಿಷ್ಕ ಒಬ್ಬ ದಿಗ್ವಿಜಯಿ, ತನ್ನ ಒಂದು ಕಾಲಾವಧಿಯಲ್ಲಿ ಅನೇಕ ಯುದ್ಧಗಳನ್ನು ಮಾಡಿದ, ಅದೇ ರೀತಿ ಆ ಯುದ್ಧಗಳನ್ನು ಸಹಿತ ಗೆದ್ದುಕೊಂಡಿದ್ದ. ಸೊ ಪುರುಷಪುರ ಆರ್ ಮಾಡರ್ನ್ ಪೇಶಾವರ್ ಇನ್ ಪಾಕಿಸ್ತಾನ್, ಪುರುಷಪುರ ಅಥವಾ ಆಧುನಿಕ ಪೇಶಾವರ್, ಪಾಕಿಸ್ತಾನದಲ್ಲಿರುವಂಥ ಈಗಿನ ಪಾಕಿಸ್ತಾನದಲ್ಲಿರುವಂಥ ಪೇಶಾವರ್ ಅವರ ಒಂದು ರಾಜಧಾನಿ ಪಟ್ಟಣ ಆಗಿತ್ತು. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಪೊಲಿಟಿಕಲ್ ಕಂಡೀಷನ್ಸ್ ಆಫ್ ನಾರ್ತ್ ಇಂಡಿಯಾ ಬಿಫೋರ್ ಕನಿಷ್ಕ ರೂಲ್. ಕನಿಷ್ಕ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಉತ್ತರ ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಸೊ ಇನ್ ದಿ ವೆಸ್ಟರ್ನ್ ಇಂಡಿಯಾ ಸತ್ರಪಾಸ್ ಆ್ಯಂಡ್ ಪಾರ್ಥಿಯನ್ಸ್ ವೇರ್ ರೂಲಿಂಗ್. ಪಶ್ಚಿಮ ಭಾರತದಲ್ಲಿ, ಅದರಲ್ಲೂ ವಾಯುವ್ಯ ಭಾರತದಲ್ಲಿ, ಸೊ ಈ ವಾಯುವ್ಯ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಕ್ಷತ್ರಪರು ಮತ್ತು ಪಾರ್ಥಿಯನ್ನರು ಆ ಭಾಗದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಸೊ ಇನ್ ನಾರ್ತ್ ಇಂಡಿಯಾ ಎಸ್ಪೆಷಲಿ ದ ಮಾಳ್ವಾ ವಾಸ್ ಆನ್ ಇಂಡಿಪೆಂಡೆಂಟ್ ಸ್ಟೇಟ್. ಮಾಳ್ವಾ ಒಂದು ಸ್ವತಂತ್ರ ರಾಜ್ಯವಾಗಿತ್ತು. ದ ಸತ್ರಪಾಸ್ ಆಫ್ ಉಜ್ಜಯಿನಿಯ ಕ್ಷತ್ರಪರು ಸೊ ರೂಲ್ಡ್ ದ್ಯಾಟ್ ಮಾಳ್ವಾ ರೀಸನ್ ಆರ್ ಮಾಳ್ವಾ ಸ್ಟೇಟ್, ಆ ಮಾಳ್ವಾ ಪ್ರದೇಶವನ್ನು ಅಥವಾ ಮಾಳ್ವಾ ರಾಜ್ಯವನ್ನು ಉಜ್ಜಯಿನಿಯ ಕ್ಷತ್ರಪರು ಆಳ್ವಿಕೆ ಮಾಡ್ತಾ ಇದ್ರು. ಸೊ ಇನ್ ದಿ ಡೆಕ್ಕನ್ ರೀಸನ್ ದ ಸಕ್ಸಸರ್ಸ್ ಆಫ್ ದಿ ಮೌರ್ಯಾಸ್ ನೇಮ್ಡ್ ಶಾತವಾಹನಸ್ ವೇರ್ ರೂಲಿಂಗ್. ಅದೇ ರೀತಿ ದಖನ್ ಭಾಗದಲ್ಲಿ ಮೌರ್ಯರ ಉತ್ತರಾಧಿಕಾರಿಗಳಾದಂತಹ ಶಾತವಾಹನರು ಈ ದಖನ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಸೊ ದಿಸ್ ಈಸ್ ದ ಪೊಲಿಟಿಕಲ್ ಕಂಡೀಷನ್ಸ್ ಬಿಫೋರ್ ಕನಿಷ್ಕ ಕೇಮ್ ಟು ಪವರ್. ಕನಿಷ್ಕ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಇಂತಹ ಒಂದು ರಾಜಕೀಯ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದಿ ಸೋರ್ಸಸ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ ಹಿಸ್ಟ್ರಿ. ಸೊ ಕನಿಷ್ಕನ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಅಂದರೆ ವಾಟ್ ಆರ್ ದ ಸೋರ್ಸಸ್ ಅವೈಲೇಬಲ್, ಯಾವ ಒಂದು ಆಧಾರಗಳು ನಮಗೆ ಲಭ್ಯ ಇದ್ದಾವೆ ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಸೊ ಮೆನಿ ಇನ್ಸ್ಕ್ರಿಪ್ಷನ್ಸ್ ಇಶ್ಯೂಡ್ ಬೈ ಕನಿಷ್ಕ ಡ್ಯೂರಿಂಗ್ ಹಿಸ್ ಪೀರಿಯಡ್ ಎಸ್ಪೆಷಲಿ. ಸೊ ಕುಶಾನರ ಕನಿಷ್ಕ ಅಧಿಕಾರದಲ್ಲಿರುವಂತಹ ಸಮಯದಲ್ಲಿ ಆತ ಬಹಳಷ್ಟು ಶಾಸನಗಳನ್ನು ಹೊರಡಿಸಿದ್ದ. ಸೊ ಪೇಶಾವರ್ ಇನ್ಸ್ಕ್ರಿಪ್ಷನ್ ಇನ್ ದಿ ಫಸ್ಟ್ ಇಯರ್ ಆಫ್ ಹಿಸ್ ರೇನ್ ಕುಶಾನ ಇಶ್ಯೂಡ್ ದಟ್ ಪೇಶಾವರ್ ಇನ್ಸ್ಕ್ರಿಪ್ಷನ್. ಕುಶಾನ ತನ್ನ ಆಳ್ವಿಕೆಯ ಮೊದಲ ವರ್ಷದಲ್ಲಿ ಪೇಶಾವರ್ ಶಾಸನವನ್ನು ಹೊರಡಿಸಿದ್ದ. ಅದೇ ರೀತಿ ಈ ಇಶ್ಯೂಡ್ ಕೋಸಮ್ ಇನ್ಸ್ಕ್ರಿಪ್ಷನ್, ಸಾರನಾಥ, ಸಾಂಚಿ, ಮಥುರಾ, ಮೆನಿ ಇನ್ಸ್ಕ್ರಿಪ್ಷನ್ಸ್ ಇಶ್ಯೂಡ್ ಬೈ ಕನಿಷ್ಕ ಡ್ಯೂರಿಂಗ್ ಹಿಸ್ ಪೀರಿಯಡ್. ಸೊ ಈ ಶಾಸನಗಳಿಂದ ನಮಗೆ ಕುಶಾನರ ಕನಿಷ್ಕನ ಆಳ್ವಿಕೆಯ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಕನಿಷ್ಕನಿಗೆ ಇರುವಂತಹ ಬಿರುದುಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಕನಿಷ್ಕನ ಕಾಲಾವಧಿಯ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಈ ಶಾಸನಗಳು ಸಹಿತ ವ್ಯಾಲ್ಯೂಯಬಲ್ ಸೋರ್ಸಸ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಯಿನ್ಸ್ ಆರ್ ಆಲ್ಸೋ ಅವೈಲೇಬಲ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ. ಅದೇ ರೀತಿ ನಾಣ್ಯಗಳು ಸಹಿತ ಈ ಕನಿಷ್ಕನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಮುಖ್ಯ ಆಧಾರಗಳಾಗಿದ್ದಾವೆ. ಸೊ ಕನಿಷ್ಕಾಸ್ ಪ್ರೆಡೆಸರ್ಸ್ ಆ್ಯಂಡ್ ಕನಿಷ್ಕ ಆಲ್ಸೋ ಇಶ್ಯೂಡ್ ಕಾಯಿನ್ಸ್, ಗೋಲ್ಡ್ ಕಾಯಿನ್ಸ್ ಕಾಲ್ಡ್ ಆಸ್ ದಿನಾರ್, ಕಾಪರ್ ಕಾಯಿನ್ಸ್ ಕಾಲ್ಡ್ ಆಸ್ ಕಾರ್ಷಪಣ. ಬಂಗಾರದ ನಾಣ್ಯಗಳು ದಿನಾರ್ ಅಂತ ಕರೆಯಲ್ಪಡ್ತಾ ಇದ್ವು, ತಾಮ್ರದ ನಾಣ್ಯಗಳು ಕಾರ್ಷಪಣ ಅಂತ ಕರೆಯಲ್ಪಡ್ತಾ ಇದ್ವು. ಸೊ ಹೀಗಾಗಿ ಕನಿಷ್ಕ ಆಲ್ಸೋ ಇಶ್ಯೂಡ್ ಲಾರ್ಜ್ ನಂಬರ್ ಆಫ್ ಕಾಯಿನ್ಸ್ ಡ್ಯೂರಿಂಗ್ ಹಿಸ್ ಪೀರಿಯಡ್. ತನ್ನ ಕಾಲಾವಧಿಯಲ್ಲಿ ಕನಿಷ್ಕ ದೊಡ್ಡ ಪ್ರಮಾಣದಲ್ಲಿ ಈ ಬಂಗಾರದ ಮತ್ತು ತಾಮ್ರದ ನಾಣ್ಯಗಳನ್ನು ಜಾರಿಗೊಳಿಸಿದ್ದ. ಸೊ ಆ ಕಾಯಿನ್ಸ್ಗಳು ದೋಸ್ ಕಾಯಿನ್ಸ್ ಹ್ಯಾಡ್ ಡಿಫ್ರೆಂಟ್ ಡೈಟೀಸ್ ಆಫ್ ಡಿಫ್ರೆಂಟ್ ರಿಲಿಜನ್ಸ್. ಆ ನಾಣ್ಯಗಳು ವಿವಿಧ ಧರ್ಮಗಳ ವಿವಿಧ ದೇವತೆಗಳ ಚಿತ್ರಗಳನ್ನು ಒಳಗೊಂಡಿದ್ವು. ಗ್ರೀಕ್ ದೇವತೆಗಳದ್ದು,
ಸುಮೇರಿಯನ್ ದೇವತೆಗಳದ್ದು, ಪರ್ಷಿಯನ್ ದೇವತೆಗಳದ್ದು, ಅದೇ ರೀತಿ ಭಾರತೀಯ ದೇವತೆಗಳ ಚಿತ್ರಗಳನ್ನು ಸಹಿತ ಆ ನಾಣ್ಯಗಳು ಒಳಗೊಂಡಿದ್ವು. ಸೊ ಹೀಗಾಗಿ ಆ ನಾಣ್ಯಗಳಿಂದ ನಮಗೆ ಕನಿಷ್ಕನ ಕಾಲಾವಧಿಯಲ್ಲಿ ಧಾರ್ಮಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನ ತಿಳ್ಕೊಬಹುದು. ಅದೇ ರೀತಿ ಆ ನಾಣ್ಯಗಳು ಈ ಕನಿಷ್ಕನಿಗಿರುವಂತಹ ಬಿರುದುಗಳನ್ನು ಸಹಿತ ಹೊಂದಿದಾವೆ. ಕೈಸರ್ ಅಂತ ಇರ್ಬೋದು, ದೇವಪುತ್ರ, ರಾಜಾಧಿರಾಜ, ಈ ರೀತಿಯ ಬಿರುದುಗಳನ್ನು ಸಹಿತ ಆ ನಾಣ್ಯಗಳು ಹೊಂದಿರೋದ್ರಿಂದ ಸೊ ಇವೆಲ್ಲ ವ್ಯಾಲ್ಯೂಯಬಲ್ ಸೋರ್ಸಸ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ ಅಂತಾನೆ ಹೇಳ್ಬೋದು. ಸೊ ಮಾನ್ಯುಮೆಂಟ್ಸ್, ಸ್ಕಲ್ಪ್ಚರ್ಸ್ ಅಂಡ್ ಸ್ತೂಪಸ್ ಆರ್ ಆಲ್ಸೋ ಅವೈಲೇಬಲ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ ರೂಲ್. ಕನಿಷ್ಕನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಸ್ಮಾರಕಗಳು, ಮೂರ್ತಿ ಶಿಲ್ಪಗಳು, ಸ್ತೂಪಗಳು ಸಹಿತ ಅವೈಲೇಬಲ್ ಇದಾವೆ. ಸೊ ಕನಿಷ್ಕ ವೆನ್ ಈ ಕನ್ವರ್ಟೆಡ್ ಟು ಬುದ್ಧಿಸಮ್, ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ಮೇಲೆ ಬೌದ್ಧ ಧರ್ಮದ ಒಂದು ಪಂಥ ಮಹಾಯಾನವನ್ನ ಆತ ಪೋಷಿಸ್ತಾನೆ, ಮಹಾಯಾನ ಪಂಥವನ್ನ ಬೆಳೆಸ್ತಾನೆ. ಸೊ ಇನ್ ದಿ ಮಹಾಯಾನ ಫಾರ್ಮ್, ಆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನ ಮೂರ್ತಿ ಪೂಜೆಯ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ರಿಂದ ಸೊ ಬುದ್ಧನ ಮೂರ್ತಿಗಳು ಎಸ್ಪೆಷಲಿ ಗಾಂಧಾರ ಶೈಲಿಯಲ್ಲಿ, ಇಂಡೋ ಗ್ರೀಕ್ ಪ್ರಭಾವದಲ್ಲಿ, ಅದೇ ರೀತಿ ಮಥುರಾ ಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತಲ್ಪಟ್ಟವು. ಸೊ ಹೀಗಾಗಿ ಗಾಂಧಾರ ಶೈಲಿಯ ಮತ್ತು ಮಥುರಾ ಶೈಲಿಯ ಪೋಷಕರು ಎಸ್ಪೆಷಲಿ ಕನಿಷ್ಕ ಆಗಿದ್ರಿಂದ ಅನೇಕ ಮೂರ್ತಿ ಶಿಲ್ಪಗಳು, ಅಷ್ಟೇ ಅಲ್ಲದೆ ಆತ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ರಿಂದ ಅನೇಕ ಸ್ತೂಪಗಳು, ಚೈತ್ಯಗಳು ಇಡೀ ಆತನ ಸಾಮ್ರಾಜ್ಯದ ತುಂಬ ನಿರ್ಮಾಣ ಆಗಲ್ಪಟ್ಟವು. ಸೊ ಇವುಗಳು ಸಹಿತ ಕನಿಷ್ಕನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಮುಖ್ಯವಾದ ಆಧಾರಗಳು ಅಂತ ಹೇಳ್ಬೋದು. ಸೊ ಲಿಟರರಿ ಅಕೌಂಟ್ಸ್ ಆರ್ ಆಲ್ಸೋ ಅವೈಲೇಬಲ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ. ಸೊ ಇಂಡಿಜಿನಸ್ ಲಿಟರರಿ ಅಕೌಂಟ್ಸ್ ಆರ್ ಆಲ್ಸೋ ಅವೈಲೇಬಲ್. ದೇಶೀಯ ಸಾಹಿತ್ಯಿಕ ಆಧಾರಗಳು ಸಹಿತ ಕನಿಷ್ಕನ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಅವೈಲೇಬಲ್ ಇದಾವೆ. ಸೊ ಅಂಥವುಗಳಲ್ಲಿ ಅಶ್ವಘೋಷ, ದ ಫೇಮಸ್ ಬುದ್ಧಿಸ್ಟ್ ಸ್ಕಾಲರ್ ಹೂ ವಾಸ್ ಪೆಟ್ರನೈಸ್ಡ್ ಬೈ ಕನಿಷ್ಕ. ಸೊ ಅಶ್ವಘೋಷ ಹಿ ರೋಟ್ ಬುದ್ಧಚರಿತ. ಅಶ್ವಘೋಷ ಬುದ್ಧಚರಿತ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾನೆ. ಈತ ಕನಿಷ್ಕನ ಆಸ್ಥಾನದಲ್ಲಿ ಪೋಷಿತನಾಗಿದ್ದ. ಎಸ್ಪೆಷಲಿ ಕನಿಷ್ಕ ಮಗಧ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಈ ಅಶ್ವಘೋಷನನ್ನ ತನ್ನ ಜೊತೆಗೆ ಕರ್ಕೊಂಡ್ಬಂದು ತನ್ನ ಆಸ್ಥಾನದಲ್ಲಿ ಪೋಷಣೆ ಮಾಡ್ತಿರ್ತಾನೆ. ಸೊ ಅಶ್ವಘೋಷ, ಅದೇ ರೀತಿ ನಾಗಾರ್ಜುನ ಹೀರೋಟ್ ಮಾಧ್ಯಮಿಕ ಸೂತ್ರ, ಅದೇ ರೀತಿ ಚರಕ ಬರ್ತಾನೆ, ಚರಕ ಸಂಹಿತೆ ಬರೆದಿದ್ದಾನೆ, ವಸುಮಿತ್ರ ಬರ್ತಾನೆ. ಹೀಗೆ ಅನೇಕ ಮೆನಿ ಸ್ಕಾಲರ್ಸ್, ಪೊಯೆಟ್ಸ್ ವೇರ್ ಪ್ಯಾಟ್ರನೈಸ್ಡ್ ಬೈ ಕನಿಷ್ಕ. ಇವರೆಲ್ಲರೂ ಕನಿಷ್ಕನಿಂದ ಪೋಷಣೆಗೊಳ್ಳಲ್ಪಟ್ಟಿದ್ರು. ಸೊ ಅವ್ರು ಬರೆದಂತಹ ಕೃತಿಗಳಿಂದ ಕನಿಷ್ಕನ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ನಾಟ್ ಓನ್ಲಿ ಕಾಂಟೆಂಪರರಿ ಲಿಟರರಿ ಅಕೌಂಟ್ಸ್, ಅದೇ ರೀತಿ ನಾನ್ ಕಾಂಟೆಂಪರರಿ ಲಿಟರರಿ ಅಕೌಂಟ್ಸ್ ಆರ್ ಆಲ್ಸೋ ಅವೈಲೇಬಲ್. ಅಂದರೆ ಸಮಕಾಲೀನವಲ್ಲದ ಸಾಹಿತ್ಯಿಕ ಆಧಾರಗಳು ಸಹಿತ ಈ ಕನಿಷ್ಕನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಅವೈಲೇಬಲ್ ಇದೆ. ಅದು ಯಾವುದಪ್ಪ ಅಂದರೆ ಕಲ್ಹಣ, ಹಿ ವಾಸ್ ಅ ಹಿಸ್ಟೋರಿಯನ್ ಆಫ್ ಕಾಶ್ಮೀರ್ ಸ್ಟೇಟ್, ಕಾಶ್ಮೀರ ರಾಜ್ಯದ ಒಬ್ಬ ಇತಿಹಾಸಕಾರ, ಹೂ ಲಿವ್ಡ್ ಇನ್ ದಿ 12th century CE, ಸಾಮಾನ್ಯ ಶಕ 12ನೇ ಶತಮಾನದಲ್ಲಿ ಆತ ವಾಸವಾಗಿದ್ದ ಕಲ್ಹಣ. ಹಿ ರೋಟ್ ರಾಜತರಂಗಿಣಿ ಅನ್ನೋ ಕೃತಿಯನ್ನು ಬರೆದಿದ್ದಾನೆ. ಇನ್ ದಟ್ ಲಿಟರರಿ ಅಕೌಂಟ್ ಹಿ said that, ಅಥವಾ he revealed the information that ಕನಿಷ್ಕ ಕಾನ್ಕ್ವರ್ಡ್ ಕಾಶ್ಮೀರ್, ಕನಿಷ್ಕ ಕಾಶ್ಮೀರವನ್ನು ಗೆದ್ದಿದ್ದ ಅಂತ ತನ್ನ ಒಂದು ಕೃತಿಯಲ್ಲಿ ಕಲ್ಹಣ ಬರೆದಿದ್ದಾನೆ. ಎಸ್, ದ ಬುದ್ಧಿಸ್ಟ್ ಲಿಟರೇಚರ್ ಆರ್ ಆಲ್ಸೋ ಅವೈಲೇಬಲ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ. ಅದೇ ರೀತಿ ಬೌದ್ಧ ಸಾಹಿತ್ಯಗಳು ಸಹಿತ ಕನಿಷ್ಕನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಅವೈಲೇಬಲ್ ಇದ್ದಾವೆ. ಎಸ್, ಫಾರಿನ್ ಅಕೌಂಟ್ಸ್ ಆರ್ ಆಲ್ಸೋ ಅವೈಲೇಬಲ್ ಫಾರ್ ದಿ ಸ್ಟಡಿ ಆಫ್ ಕನಿಷ್ಕ. ಕನಿಷ್ಕನ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಇವನ್ ವಿದೇಶಿ ಸಾಹಿತ್ಯಿಕ ಕೃತಿಗಳು ಸಹಿತ ಅವೈಲೇಬಲ್ ಇದ್ದಾವೆ. The famous Chinese traveler Huyan Sang, who came to India in the 7th century CE, ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ಹುಯನ್ ಸಾಂಗ್, ಚೀನಾದ ಒಬ್ಬ ಪ್ರಸಿದ್ಧ ಯಾತ್ರಿಕ, ಭಾರತಕ್ಕೆ ಬಂದಿದ್ದ. ಹಿ ರೋಟ್ ಸಿಯುಕಿ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಸೊ ಈ ಸಿಯುಕಿ ಗ್ರಂಥದಿಂದ ಕುಶಾನರ ರಾಜ ಕನಿಷ್ಕನ ಬಗ್ಗೆ ಸಾಕಷ್ಟು ಮಾಹಿತಿ, ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಅಂಡ್ ಒನ್ ಮೋರ್ ಹಿಸ್ಟೋರಿಯನ್ who was belonged to ಟಿಬೆಟ್ನ ಒಬ್ಬ ಇತಿಹಾಸಕಾರ ತಾರಾನಾಥ್. He gives an account about the 4th Buddhist Council. It is held by the Kushana ruler Kanishka in the year 100 CE in Kashmir. ಸೊ ಟಿಬೆಟ್ನ ಇತಿಹಾಸಕಾರರಾದಂತಹ ತಾರಾನಾಥ್ ಕನಿಷ್ಕ ನಡೆಸಿದಂತಹ 4ನೇ ಬೌದ್ಧ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಕನಿಷ್ಕ 4ನೇ ಬೌದ್ಧ ಸಾಹಿತ್ಯ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ಸಾಮಾನ್ಯ ಶಕ 100ರಲ್ಲಿ ಈ ಒಂದು ಸಾಹಿತ್ಯ ಬೌದ್ಧ ಧರ್ಮದ ಸಮ್ಮೇಳನವನ್ನು
ನಡೆಸಿದ್ದ. ಸೊ ಅದ್ರ ಬಗ್ಗೆ ತಾರನಾಥ್ ಮಾಹಿತಿಯನ್ನು ಕೊಡ್ತಾನೆ. ಸೊ ಹೀಗೆ ಇಷ್ಟೊಂದು ಆಧಾರಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ದೇಶೀಯ ಸಾಹಿತ್ಯಿಕ ಆಧಾರಗಳು, ಸಮಕಾಲೀನ ಮತ್ತು ಸಮಕಾಲೀನವಲ್ಲದ ದೇಶೀಯ ಸಾಹಿತ್ಯಿಕ ಆಧಾರಗಳು, ಅದೇ ರೀತಿ ವಿದೇಶಿ ಸಾಹಿತ್ಯಿಕ ಆಧಾರಗಳು, ಈ ಕುಶಾನರ ಪ್ರಸಿದ್ಧ ರಾಜ ಕನಿಷ್ಕನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಅವೈಲಬಲ್ ಇದ್ದಾವೆ. ಎಸ್, ನೆಕ್ಸ್ಟ್ we will discuss the military achievements of Kanishka. ಕನಿಷ್ಕನ ಒಂದು ಸೈನಿಕ ಸಾಧನೆಗಳ ಬಗ್ಗೆ ನೋಡೋಣ. ಆಲ್ರೆಡಿ ಐ said that Kanishka was a great conqueror. He fought many battles. He won many battles. ಆಲ್ರೆಡಿ ನಾನು ಈಗಾಗಲೇ ಹೇಳಿದಂತೆ ಕನಿಷ್ಕ ಒಬ್ಬ ದೊಡ್ಡ ದಿಗ್ವಿಜಯಿಯಾಗಿದ್ದ, ಅನೇಕ ಯುದ್ಧಗಳನ್ನು ಮಾಡಿದ್ದ, ಅದೇ ರೀತಿ ಆ ಯುದ್ಧಗಳನ್ನು ಸಹಿತ ಗೆದ್ದುಕೊಂಡಿದ್ದ. ಸೊ ಕಾಶ್ಮೀರ್, ಫಸ್ಟ್ ಆಫ್ ಆಲ್ we will discuss about Kashmir. So according to Kallana was the Kashmir historian who lived in the 7th century CE. So according to Kallana, Kanishka conquered Kashmir. ರಾಜತರಂಗಿಣಿ ಕೃತಿಯನ್ನು ಬರೆದಂತಹ ಕಾಶ್ಮೀರ್ ಇತಿಹಾಸಕಾರ ಕಲ್ಲಣನ ಪ್ರಕಾರ ಕನಿಷ್ಕ ಈ ಕಾಶ್ಮೀರವನ್ನು ಗೆದ್ದುಕೊಂಡಿದ್ದ. ಹಿ ಬಿಲ್ಟ್ ಮೆನಿ ಮಾನ್ಯುಮೆಂಟ್ಸ್ ಇನ್ ಕಾಶ್ಮೀರ್. ಕಾಶ್ಮೀರದಲ್ಲಿ ಅನೇಕ ಸ್ಮಾರಕಗಳನ್ನು ಅಥವಾ ಹಿ ಬಿಲ್ಟ್ ಮೆನಿ ಸ್ತೂಪಾಸ್, ಅನೇಕ ಸ್ತೂಪಗಳನ್ನು ಕಾಶ್ಮೀರದಲ್ಲಿ ಕನಿಷ್ಕ ನಿರ್ಮಾಣ ಮಾಡಿದ್ದ. ಈ ಸಮಂಡ್ 4th ಬುದ್ಧಿಸ್ಟ್ ಕೌನ್ಸಿಲ್ ಇನ್ ಕಾಶ್ಮೀರ್. ಅದೇ ರೀತಿ ಕಾಶ್ಮೀರದಲ್ಲಿ 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಸಹಿತ ಕನಿಷ್ಕ ನಡೆಸಿದ್ದ. ಆ್ಯಂಡ್ ಆಲ್ಸೋ ಹಿ ಬಿಲ್ಟ್ ಒನ್ ನ್ಯೂ ಟೌನ್, ಕನ್ಸಿಪುರ. ಅದೇ ರೀತಿ ಆ ಕಾಶ್ಮೀರದಲ್ಲಿ ಕನ್ಸಿಪುರ ಅನ್ನೋ ಒಂದು ಹೊಸ ಪಟ್ಟಣವನ್ನು ಸಹಿತ ಕನಿಷ್ಕ ನಿರ್ಮಾಣ ಮಾಡಿದ. ಇಟ್ ಈಸ್ ನೋನ್ ಆಸ್ ಕನಿಷ್ಕಪುರ ಅಂತ ಗುರುತಿಸಲ್ಪಡ್ತಾ ಇತ್ತು. ನೌ ಎ ಡೇಸ್ ಇಟ್ ಈಸ್ ಐಡೆಂಟಿಫೈಡ್ ಆಸ್ ಶ್ರೀನಗರ. ಪ್ರಸ್ತುತವಾಗಿ ಇದು ಶ್ರೀನಗರ ಅಂತ ಗುರುತಿಸಲ್ಪಡ್ತಾ ಇದೆ. ಕನ್ಸಿಪುರ, ಕನಿಷ್ಕಪುರ, ಶ್ರೀನಗರ ಅಂತ ಹೇಳಿ, ಶ್ರೀನಗರ ಅಂತ ಹೇಳಿ ಈಗ ಅಟ್ ಪ್ರೆಸೆಂಟ್ ಗುರುತಿಸಲ್ಪಡ್ತಾ ಇದೆ. ಸೊ ಇವೆಲ್ಲ ಅದಲ್ಲದೆ ಈ ಕಲ್ಲಣ ಹೇಳಿದಂತಹ ಒಂದು ಮಾತನ್ನ, ಅಂದರೆ ಕಾಶ್ಮೀರವನ್ನು ಕನಿಷ್ಕ ಗೆದ್ದುಕೊಂಡಿದ್ದ ಈ ಒಂದು ಮಾತನ್ನ ದ ವೆಸ್ಟರ್ನ್ ಹಿಸ್ಟೋರಿಯನ್, ಪಾಶ್ಚಾತ್ಯ ಇತಿಹಾಸಕಾರ ಡಾಕ್ಟರ್ V.S. ಸ್ಮಿತ್ ಅಸರ್ಟೆಡ್ ದಿಸ್ ಮ್ಯಾಟರ್. ಈ ಒಂದು ಕಲ್ಲಣ ಹೇಳಿರುವಂತಹ ವಿಷಯವನ್ನ V.S. ಸ್ಮಿತ್ ಅವರು ದೃಢೀಕರಿಸಿದ್ದಾರೆ. ಎಸ್, ಓಕೆ. ನೆಕ್ಸ್ಟ್ ಮಗಧ. ಸೊ ಮಗಧ, ದ ಬುದ್ಧಿಸ್ಟ್, ಮೆನಿ ಬುದ್ಧಿಸ್ಟ್ ರೈಟಿಂಗ್ಸ್, ಅಕಾರ್ಡಿಂಗ್ ಟು ಮೆನಿ ಬುದ್ಧಿಸ್ಟ್ ರೈಟಿಂಗ್ಸ್, ಕನಿಷ್ಕ ಅಟ್ಯಾಕ್ಡ್ ಆನ್ ಮಗಧ ಆ್ಯಂಡ್ ಅನೆಕ್ಸ್ಡ್ ಪಾಟ್ಲಿಪುತ್ರ ಇನ್ ಟು ಹಿಸ್ ಎಂಪೈರ್. ಸೊ ಅನೇಕ ಬೌದ್ಧ ಸಾಹಿತ್ಯಗಳ ಪ್ರಕಾರ ಕನಿಷ್ಕ ಮಗಧ ರಾಜ್ಯದ ಮೇಲೆ, ಸೊ ಮಗಧ ರಾಜ್ಯ ಈಗಿನ ದಕ್ಷಿಣ ಬಿಹಾರವನ್ನ ಆಗಿನ ಕಾಲಕ್ಕೆ ಮಗಧ ಪ್ರದೇಶ ಅಂತ ಕರೆಯಲ್ಪಡ್ತಾ ಇತ್ತು. ಸೊ ಆ ಮಗಧ ಪ್ರದೇಶದ ರಾಜಧಾನಿ ಆಗಿನ ಪಾಟ್ಲಿಪುತ್ರ, ಈಗಿನ ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾ ಆಗಿತ್ತು. ಸೊ ಆ ಮಗಧ ರಾಜ್ಯದ ಮೇಲೆ ಕನಿಷ್ಕ ಆಕ್ರಮಣ ಮಾಡಿದ ಮತ್ತು ಆ ಪಾಟ್ಲಿಪುತ್ರವನ್ನು ವಶಪಡಿಸಿಕೊಂಡಿದ್ದ ಅಂತ ಬೌದ್ಧ ಸಾಹಿತ್ಯದ ಪ್ರಕಾರ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ದ ಕಾಯಿನ್ಸ್ ವಿಚ್ ಆರ್ ಫೌಂಡ್ ಇನ್ ಗಾಜಿಪುರ್ ಆ್ಯಂಡ್ ಗೋರಖ್ಪುರ್ certified that some parts of Magadha were ruled by Kanishka. ಅಂದರೆ ಅದೇ ರೀತಿ ಘಾಜಿಪುರ್ ಮತ್ತು ಗೋರಖ್ಪುರದಲ್ಲಿ ಸಿಕ್ಕಿರುವಂತಹ ನಾಣ್ಯಗಳು ಸಹಿತ ಈ ಸಮ್ ಪಾರ್ಟ್ಸ್ ಆಫ್ ಮಗಧ, ಅಂದರೆ ಮಗಧದ ಸ್ವಲ್ಪ ಪ್ರದೇಶ ಕನಿಷ್ಕನ ಆಳ್ವಿಕೆ ಒಳಪಟ್ಟಿತ್ತು ಅನ್ನೋದನ್ನು ದೃಢಪಡಿಸ್ತವೆ. ಆ್ಯಂಡ್ ಆಲ್ಸೋ ದ ಸೌರ್ಸಸ್ ಆಫ್ ಟಿಬೆಟ್ ಆ್ಯಂಡ್ ಚೀನಾ ಆಲ್ಸೋ ಸರ್ಟಿಫೈಡ್ ದ್ಯಾಟ್ ಸಮ್ ಪಾರ್ಟ್ಸ್ ಆಫ್ ಮಗಧ ಆರ್ ಒನ್ ಪಾರ್ಟ್ ಆಫ್ ಮಗಧ ಅಂಡರ್ ದಿ ರೂಲ್ ಆಫ್ ಕನಿಷ್ಕ. ಅದೇ ರೀತಿ ಈ ಟಿಬೇಟ್ನ ಮತ್ತು ಚೀನಾದ ಮೂಲಗಳು ಸಹಿತ ಏನನ್ನು ದೃಢಪಡಿಸ್ತಾವೆ ಅಂದರೆ ಮಗಧ ರಾಜ್ಯದ ಒಂದು ಭಾಗ ಕನಿಷ್ಕನ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳ್ತವೆ. ಬಟ್ ದ ಮೆನಿ ಸ್ಕಾಲರ್ಸ್ ಒಪೈನ್ ದ್ಯಾಟ್ ಹಿ ಕ್ಯಾಪ್ಚರ್ಡ್ ಓನ್ಲಿ ಸಮ್ ಪಾರ್ಟ್ಸ್ ಆಫ್ ಮಗಧ. ಅದೇ ರೀತಿ ಅನೇಕ ಜನ ಇತಿಹಾಸಕರು ಏನನ್ನು ಅಭಿಪ್ರಾಯ ಪಡ್ತಾರೆ ಅಂದರೆ ಮಗಧದ ಸ್ವಲ್ಪ ಭಾಗ ಮಾತ್ರ ಕನಿಷ್ಕನ ಆಳ್ವಿಕೆಯಲ್ಲಿ ಇತ್ತು, ಕನಿಷ್ಕ ಅದನ್ನು ವಶಪಡಿಸ್ಕೊಂಡಿದ್ದ ಅಂತ ಅಭಿಪ್ರಾಯ ಪಡ್ತಾರೆ ಮೆನಿ ಸ್ಕಾಲರ್ಸ್, ಅಂದರೆ ಅನೇಕ ಜನ ಇತಿಹಾಸಕಾರ. ಎಸ್, ನೆಕ್ಸ್ಟ್ ವಾರ್ ಅಗೇನ್ಸ್ಟ್ ಕ್ಷತ್ರಪಾಸ್. ಶಕರ ಮತ್ತು ಕ್ಷತ್ರಪರ ವಿರುದ್ಧ ಕನಿಷ್ಕನ ಒಂದು ಯುದ್ಧ, ಅದ್ರ ಬಗ್ಗೆ ನೋಡೋಣ. ಸೊ ದ ಹಿಸ್ಟೋರಿಯನ್ D.C. ಸರ್ಕಾರ said that Kanishka defeated Shakas of northwest part of India and also he defeated Shaka Kshatrapas of Ujjain of Malwa state. ಅಂದರೆ ಇತಿಹಾಸಕಾರ D.C. ಸರ್ಕಾರ ಅವರ ಪ್ರಕಾರ ಕುಶಾನರ ದೊರೆ ಕನಿಷ್ಕ
ಡಿಫೀಟೆಡ್ ಶಕಾಸ್ ಆಫ್ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ವಾಯುವ್ಯ ಭಾರತದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ಶಕರನ್ನ ಸೋಲಿಸಿ ಕನಿಷ್ಕ ಕಾನ್ಕ್ವರ್ಡ್ ಪಂಜಾಬ್ ಆಸ್ ವೆಲ್ ಆಸ್ ಮಥುರಾ. ಕನಿಷ್ಕ ಪಂಜಾಬನ್ನು ಗೆದ್ಕೊಂಡಿದ್ದ ಮತ್ತು ಮಥುರಾವನ್ನು ಗೆದ್ಕೊಂಡಿದ್ದ. ಅದೇ ರೀತಿ ಉತ್ತರ ಭಾರತದಲ್ಲಿರುವಂತಹ ಸ್ವತಂತ್ರ ರಾಜ್ಯ ಮಾಳ್ವಾ ರಾಜ್ಯವನ್ನು ಆಳ್ತಾ ಇದ್ದಂತಹ ಉಜ್ಜಯಿನಿಯ ಕ್ಷತ್ರಪರನ್ನು ಸಹಿತ ಕನಿಷ್ಕ ಸೋಲಿಸಿದ್ದ. ಅದೇ ರೀತಿ ಮಾಳ್ವಾ ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಜ ಚಸ್ತಾನ ಹಿ ಡಿಫೀಟೆಡ್ ಬೈ ಕನಿಷ್ಕ, ಕನಿಷ್ಕನಿಂದ ಸೋತು ಫೈನಲಿ ಹಿ ಅಗ್ರೀಡ್ ದ ಸೋವರ್ನಿಟಿ ಆಫ್ ಕನಿಷ್ಕ. ಅಂತಿಮವಾಗಿ ಈ ಕನಿಷ್ಕನ ಒಂದು ಸಾರ್ವಭೌಮತ್ವವನ್ನು ಮಾಳ್ವಾ ರಾಜ್ಯದ ರಾಜ ಚಸ್ತಾನ ಒಪ್ಕೊಳ್ತಾನಂತ. ಎಸ್, ದಿಸ್ ಈಸ್ ದ ವಾರ್ ಅಗೇನೆಸ್ಟ್ ವಿತ್ ಶಕ ಕ್ಷತ್ರಪಾಸ್. ನೆಕ್ಸ್ಟ್, ವಾರ್ ವಿತ್ ಚೀನಾ. ಚೀನಾದ ಜೊತೆಗೆ ಯುದ್ಧ. ಎಸ್, ಸೊ ಚೀನಾದೊಂದಿಗೆ ಸಹಿತ ಕನಿಷ್ಕ ಯುದ್ಧ ಮಾಡಬೇಕಾಗಿ ಬರುತ್ತೆ. ಸೊ ಹೀಸ್ ಪ್ರೆಡೆಸೆಸರ್ ಭೀಮಾ ಕಡ್ಫೈಸಸ್ ಆರ್ ಕುಜಲಾ ಕಡ್ಫೈಸಸ್. ಸೊ ಈ ಕನಿಷ್ಕನ ಪೂರ್ವಾಧಿಕಾರಿ ಭೀಮಾ ಕಡ್ಫೈಸಸ್ ಅಥವಾ ಕುಜಲಾ ಕಡ್ಫೈಸಸ್ ಈತ ಏನು ಮಾಡ್ತಾನಂದ್ರೆ ಚೀನಾದ ಮೇಲೆ ದಾಳಿ ಮಾಡಿ ಚೀನಾದ ಒಬ್ಬ ಜನರಲ್ ಫಾನ್ ಚಾವೋ ಅವನಿಂದ ಸೋತು ಕೊನೆಗೆ ಆ ಸೋತದ್ದಕ್ಕೋಸ್ಕರ ಪ್ರತಿ ವರ್ಷ ಚೀನಾದ ರಾಜನಿಗೆ ಕಾಣಿಕೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿರ್ತದೆ. ಸೊ ಭೀಮಾ ಕಡ್ಫೈಸಸ್ ಇರುವಾಗ ಚೀನಾದ ರಾಜನಿಗೆ ಪ್ರತಿ ವರ್ಷ ಕಾಣಿಕೆಗಳನ್ನು ಕೊಡ್ತಾ ಬರ್ತಾನೆ. ಬಟ್ ವೆನ್ ಕನಿಷ್ಕ ಕೇಮ್ ಟು ಪವರ್, ಕನಿಷ್ಕ ಅಧಿಕಾರಕ್ಕೆ ಬಂದ ಮೇಲೆ ಹಿ ಸ್ಟಾಪ್ಡ್ ದ ಪೇಯಿಂಗ್ ಟ್ರಿಬ್ಯೂಟ್ ಟು ಚೀನಾ ಕಿಂಗ್. ಕನಿಷ್ಕ ರಾಜನಿಗೆ ಕಾಣಿಕೆಗಳನ್ನು ಕೊಡೋದನ್ನು ನಿಲ್ಲಿಸ್ತಾನೆ. ಆ್ಯಂಡ್ ಇನ್ವೇಡೆಡ್ ಆನ್ ದಿ ಪಾರ್ಟ್ ಆಫ್ ಚೀನಾ, ಚೀನಾದ ಭಾಗಗಳ ಮೇಲೂ ಸಹಿತ ಕನಿಷ್ಕ ದಾಳಿಯನ್ನು ಮಾಡ್ತಾನೆ. ಬಟ್ ಕನಿಷ್ಕ ಡಿಫೀಟೆಡ್ ಬೈ ಚೈನೀಸ್ ಜನರಲ್ ಪಾನ್ ಚಾವೋ. ಆದರೆ ಕನಿಷ್ಕ ಚೀನಾದ ಸೈನ್ಯದ ಮುಖ್ಯಾಧಿಕಾರಿ ಪಾನ್ ಚಾವೋನಿಂದ ಸೋಲ್ತಾನೆ. ಬಟ್ ಆಫ್ಟರ್ ದ್ಯಾಟ್ ಕನಿಷ್ಕ ಏನು ಮಾಡ್ತಾನೆ, ಮೆನಿ ಪ್ರಿಪರೇಷನ್ಸ್ ಡನ್ ಬೈ ಕನಿಷ್ಕ, ಅನೇಕ ಸಿದ್ಧತೆಗಳು ಕನಿಷ್ಕನಿಂದ ಮಾಡಲ್ಪಟ್ಟು ಫಾರ್ ದಿ ಅಟ್ಯಾಕ್ ಆನ್ ಚೀನಾ, ಚೀನಾದ ಮೇಲೆ ದಾಳಿ ಮಾಡ್ಬೇಕಂತ ಮತ್ತೆ ಕನಿಷ್ಕ ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತಾನೆ. ಸೊ ಅಟ್ ದಿಸ್ ಜಂಕ್ಚರ್, ಇದೇ ಸಂದರ್ಭದಲ್ಲಿ ದ ಚೈನೀಸ್ ಜನರಲ್ ಪಾನ್ ಚಾವೋ ಹ್ಯಾಡ್ ಡೈಡ್. ಇದೇ ಸಂದರ್ಭದಲ್ಲಿ ಚೈನೀಸ್ ಜನರಲ್ ಆದಂತಹ ಪಾನ್ ಚಾವೋ ಸತ್ತು ಹೋಗ್ಬಿಡ್ತಾನೆ. ಆಫ್ಟರ್ ದಿ ಡೆತ್ ಆಫ್ ಪಾನ್ ಚಾವೋ, ದೇರ್ ಹೀಸ್ ಸನ್ ಪಾನ್ ಚಿಯಾಂಗ್ ವಾಸ್ ಎ ನ್ಯೂ ಜನರಲ್. ಪಾನ್ ಚಿಯಾಂಗ್ ಅನ್ನೋನು ಹೊಸ ಜನರಲ್ ಆಗಿ ಆರ್ಮಿಯ ಮುಖ್ಯಾಧಿಕಾರಿಯಾಗಿ ಅಲ್ಲಿ ಅಧಿಕಾರಕ್ಕೆ ಬಂದಿರ್ತಾನೆ. ಸೊ ಇನ್ ದಿಸ್ ಟೈಮ್ ಕನಿಷ್ಕ ಅಟ್ಯಾಕ್ಡ್ ಆನ್ ದಿ ಪಾರ್ಟ್ ಆಫ್ ಚೀನಾ, ಚೀನಾದ ಭಾಗಗಳ ಮೇಲೆ ದಾಳಿ ಮಾಡ್ತಾನೆ. ಹಿ ಡಿಫೀಟೆಡ್ ದ ಚೈನೀಸ್ ಜನರಲ್ ಪಾನ್ ಚಿಯಾಂಗ್ ಹೂ ವಾಸ್ ದ ಸನ್ ಆಫ್ ಪಾನ್ ಚಾವೋ. ಪಾನ್ ಚಾವೋನ ಮಗನಾದಂತಹ ಪಾನ್ ಚಿಯಾಂಗ್ ಅನ್ನು ಸೋಲಿಸಿ ಚೀನಾದ ಮೇಲೆ ದಾಳಿಯನ್ನು ಯಶಸ್ವಿಗೊಳಿಸ್ತಾನೆ. ಫೈನಲಿ ಹಿ ರಿಜಿಸ್ಟರ್ಡ್ ಹೀಸ್ ವಿಕ್ಟರಿ ಓವರ್ 3 ಚೈನೀಸ್ ಪ್ರಾವಿನ್ಸಸ್. ದೋಸ್ ವೇರ್ ಖಾಷ್ಕರ್, ಯಾರ್ಕಂಡ್ ಆ್ಯಂಡ್ ಖೋಟಾನ್. ಸೊ ಚೀನಾದ 3 ಪ್ರಾಂತ್ಯಗಳನ್ನು ಗೆದ್ದುಕೊಳ್ಳುವಲ್ಲಿ ಫೈನಲಿ ಕನಿಷ್ಕ ಯಶಸ್ವಿ ಆಗ್ತಾನೆ. ಆ 3 ಪ್ರಾಂತ್ಯಗಳು ಯಾವಂದರೆ ಖಾಷ್ಕರ್, ಯಾರ್ಕಂಡ್ ಆ್ಯಂಡ್ ಖೋಟಾನ್, ಈ ಪ್ರಾಂತ್ಯಗಳು. ಸೊ ಈ ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಫೈನಲಿ ಕನಿಷ್ಕ ಸೇರಿಸ್ಕೊಳ್ತಾನೆ. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ ಕನಿಷ್ಕ ಎಂಪೈರ್. ಕನಿಷ್ಕನ ಸಾಮ್ರಾಜ್ಯದ ವಿಸ್ತಾರ, ಅದರ ಬಗ್ಗೆ ನೋಡೋಣ. ಸೊ ಕನಿಷ್ಕ ವಾಸ್ ದಿ ಫಸ್ಟ್ ಇಂಡಿಯನ್ ರೂಲರ್ ಹೂ ಎಸ್ಟಾಬ್ಲಿಷ್ಡ್ ಹಿಸ್ ಪವರ್ ಅಟ್ ಔಟ್ಸೈಡ್ ಇಂಡಿಯಾ. ಭಾರತದ ಹೊರಗೂ ಸಹಿತ ತನ್ನ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾದಂತಹ ಪ್ರಥಮ ಭಾರತೀಯ ದೊರೆ ಯಾರು ಅಂದರೆ ಅದು ಕುಶಾನರ ಕನಿಷ್ಕ. ಸೊ ದ ಬೌಂಡ್ರೀಸ್ ಆಫ್ ಹಿಸ್ ಎಂಪೈರ್ ಟಚ್ಡ್ ಖಾಷ್ಕರ್ ಇನ್ ದ ನಾರ್ತ್ ಟು ಸೌತ್ ಅಪ್ ಟು ಸಿಂಧ್ and Banaras in the east to Afghanistan in the west. ಸೊ ಕನಿಷ್ಕನ ಸಾಮ್ರಾಜ್ಯದ ಭಾಗಗಳು ಉತ್ತರದಲ್ಲಿ ಚೀನಾದ ಖಾಷ್ಕರ್ನಿಂದ ದಕ್ಷಿಣದಲ್ಲಿ ಸಿಂಧ್ನವರೆಗೆ, ಅದೇ ರೀತಿ ಪೂರ್ವ ಭಾರತದಲ್ಲಿ ಬನಾರಸ್ನಿಂದ ಪಶ್ಚಿಮ ಭಾಗಕ್ಕೆ ಅಫ್ಘಾನಿಸ್ತಾನದವರೆಗೆ ಕನಿಷ್ಕನ ಸಾಮ್ರಾಜ್ಯ ಇಷ್ಟೊಂದು ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿತ್ತು. ಸೊ ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಸ್ಟೂಡೆಂಟ್ಸ್ ದ ಹೆಡ್ಲೆಸ್ ಸ್ಟ್ಯಾಚ್ಯೂ ಆಫ್ ಕನಿಷ್ಕ ವಿಚ್ ಈಸ್ ಪ್ರೊಟೆಕ್ಟೆಡ್ ಇನ್ ಮಥುರಾ ಮ್ಯೂಸಿಯಂ. ಮಥುರಾ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲ್ಪಟ್ಟಂತಹ ಕನಿಷ್ಕನ ತಲೆಯಿಲ್ಲದ ಕನಿಷ್ಕನ ಮೂರ್ತಿಯನ್ನು ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಆಗಿನ ಕಾಲಕ್ಕೆ ಕನಿಷ್ಕ ಶೂಗಳನ್ನು ಧರಿಸ್ತಾ ಇದ್ದ ಅನ್ನೋದು ಈ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಎಸ್, ಇನ್ ದಿಸ್ ಪಿಕ್ಚರ್
ಯು ಕ್ಯಾನ್ ಸಿ ಸ್ಟೂಡೆಂಟ್ಸ್ ದ ಕುಶಾನ ಎಂಪೈರ್ ಡ್ಯೂರಿಂಗ್ ಕನಿಷ್ಕ ರೂಲ್. ಕನಿಷ್ಕ ಒಂದು ಆಳ್ವಿಕೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಕುಶಾನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅನ್ನೋದನ್ನು ನೀವು ನೋಡ್ಬೋದು ಈ ಪಿಕ್ಚರ್ನಲ್ಲಿ ವಿದ್ಯಾರ್ಥಿಗಳೇ. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಪರ್ಸನಾಲಿಟಿ ಆಫ್ ಕನಿಷ್ಕ. ಕನಿಷ್ಕನ ವ್ಯಕ್ತಿತ್ವ ಏನು ಅನ್ನೋದ್ರ ಬಗ್ಗೆ ಈಗ ನಾವು ಇಲ್ಲಿ ಚರ್ಚೆ ಮಾಡೋಣ. ಕನಿಷ್ಕ ವಾಸ್ ಎ ಗ್ರೇಟ್ ಕಾನ್ಕರರ್ and a great ruler, and as a patron of literature, promoter of Buddhism, promoter of new style of art. ಕನಿಷ್ಕ ಒಬ್ಬ ದಿಗ್ವಿಜಯಿಯಾಗಿದ್ದ, ಅನೇಕ ಯುದ್ಧಗಳನ್ನು ಮಾಡಿದ, ಅನೇಕ ಯುದ್ಧಗಳನ್ನು ಗೆದ್ದುಕೊಂಡಿದ್ದ, ಚೀನಾದವರ ಜೊತೆ ಮೊದಲೇ ಸೋತ, ಆನಂತರ ಚೀನಾದ ಪ್ರಾಂತ್ಯಗಳನ್ನು ಸಹಿತ ಗೆದ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದ. ಸೊ ಪ್ರಥಮ ಭಾರತದ ಹೊರಗೂ ಸಹಿತ ತನ್ನ ಆಳ್ವಿಕೆಯನ್ನು ಭದ್ರಗೊಳಿಸಿದಂಥ ಪ್ರಥಮ ಭಾರತೀಯ ರಾಜ ಯಾರು ಅಂದರೆ ಆತ ಕನಿಷ್ಕ. ಸೊ ಸಾಹಿತ್ಯವನ್ನು ಪೋಷಣೆ ಮಾಡಿದ ತನ್ನ ಕಾಲಾವಧಿಯಲ್ಲಿ, ಆ್ಯಂಡ್ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿ ಬೌದ್ಧ ಧರ್ಮದ ಪ್ರೋತ್ಸಾಹಕ್ಕೆ ಕಟಿಬದ್ಧನಾಗಿ ನಿಂತಿದ್ದ. ಆ ಬೌದ್ಧ ಧರ್ಮದಲ್ಲಿ ಹೀನಾಯನ ಪಂಥವನ್ನು ಪ್ರಚುರಪಡಿಸಿದ. ಸೊ ಹೀಗಾಗಿ ಬೌದ್ಧ ಧರ್ಮದಲ್ಲಿ ಮಹಾಯಾನ ಪಂಥವನ್ನು ಪ್ರಚುರಪಡಿಸಿದ್ದ. ಸೊ ಮಹಾಯಾನ ಪಂಥವನ್ನು ಆತ ಪ್ರಚುರಪಡಿಸಬೇಕಾಗಿದ್ದರಿಂದ, ಮಹಾಯಾನ ಪಂಥದಲ್ಲಿ ಬುದ್ಧನನ್ನು ಮೂರ್ತಿ ಪೂಜೆ ಮಾಡಬೇಕಾಗಿದ್ದರಿಂದ ಹೊಸ ಕಲಾ ಶೈಲಿಗಳಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲ್ಪಟ್ಟವು. ಗಾಂಧಾರ ಶೈಲಿಯಲ್ಲಿರ್ಬೋದು, ಮಥುರಾ ಶೈಲಿಯಲ್ಲಿರ್ಬೋದು. ಸೊ ಹೀಸ್ ಕಾಯಿನ್ಸ್ ಹ್ಯಾಡ್ ದ ಟೈಟಲ್ಸ್, ಆತನ ಒಂದು ನಾಣ್ಯಗಳು ಆತನ ಬಿರುದುಗಳನ್ನು ಹೊಂದಿದ್ದಾವೆ. ಸೊ ದೋಸ್ ಟೈಟಲ್ಸ್ ವೇರ್ ಕೈಸರ್, ದೇವಪುತ್ರ, ಮಹಾರಾಜ, ರಾಜಾಧಿರಾಜ. ಸೊ ಇವೆಲ್ಲ ಕನಿಷ್ಕನ ಒಂದು ಬಿರುದುಗಳು. ಕೈಸರ್, ದೇವಪುತ್ರ, ಮಹಾರಾಜ, ರಾಜಾಧಿರಾಜ. ನೋಡಿ, ಈ ಮೌರ್ಯರು ತಮ್ಮನ್ನು ಶಾಸನಗಳಲ್ಲಿ ಏನಂತ ಕರ್ಕೊಂಡಿದ್ದಾರೆ ಅಂದರೆ ದೇವನಾಂ ಪ್ರಿಯದರ್ಶಿ, ಎಸ್ಪೆಷಲಿ ಅಶೋಕ, ದೇವರಿಗೆ ಪ್ರಿಯನಾದವನು ಅಂದರೆ ದೇವರಿಗೆ ಹತ್ತಿರದವನು ಅಂತ ಕರ್ಕೊಂಡ್ರೆ, ಇಲ್ಲಿ ಕನಿಷ್ಕ ಅಥವಾ ಕುಶಾನರು ದೇವಪುತ್ರ, ದೇವರ ಮಕ್ಕಳು, ತಾವು ದೇವರ ಮಕ್ಕಳು ಅಂತಲೂ ಸಹಿತ ಕರ್ಕೊಂಡಿದ್ದಾರೆ. ತಾವು ದೇವರ ಮಕ್ಕಳು ಅಂತ ಕರ್ಕೊಂಡ್ರೆ ಕುಶಾನರು, ಮೌರ್ಯರು ತಾವು ದೇವರಿಗೆ ಪ್ರಿಯರಾದವರು, ದೇವರಿಗೆ ಹತ್ತಿರದವರು ಅಂತ ಕರ್ಕೊಂಡಿದ್ದಾರೆ. ಹಿಂಗಿದೆ ಡಿಫ್ರೆನ್ಸ್. ಓಕೆ, ಬಟ್ ವಿ ಹ್ಯಾವ್ indefinite information about his death. ಆದರೆ ನಾವು ಕನಿಷ್ಕನ ಒಂದು ಸಾವಿನ ಬಗ್ಗೆ ಅಥವಾ ಆತನ ಒಂದು ಕೊನೆಯ ಜೀವನದ ಬಗ್ಗೆ ಒಂದು ನಿರ್ದಿಷ್ಟವಾದ ಮಾಹಿತಿ ನಮ್ಮ ಹತ್ರ ಇಲ್ಲ. ಸೊ ಫೈನಲಿ ದ ಪ್ರೊಫೆಸರ್ ಆರ್ ಎಸ್ ಶರ್ಮಾ ಸೆಡ್ ದ್ಯಾಟ್, ಇತಿಹಾಸಕಾರ ಆರ್ ಎಸ್ ಶರ್ಮಾ ಏನು ಹೇಳಿದ್ದಾರೆ ಅಂದರೆ, ದ ಶಕ era which is started by Kanishka and now is used by the government of India and also his heartfelt support to Buddhism, these points brought the name and fame to him in the Indian history. ಅಂದರೆ ಇತಿಹಾಸಕಾರ ಆರ್ ಎಸ್ ಶರ್ಮಾ ಅವರು ಕನಿಷ್ಕನ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಸೊ ಶಕ ಕಾಲವನ್ನು ಸಾಮಾನ್ಯ ಶಕ 78ರಲ್ಲಿ ಸ್ಥಾಪನೆ ಮಾಡಿದಂತಹ ಕನಿಷ್ಕ, ಸೊ ಅದೇ ಕಾಲಗಣನೆಯನ್ನು ಪ್ರಸ್ತುತವಾಗಿ ಭಾರತ ಸರ್ಕಾರ ಬಳಸ್ತಾ ಇದೆ. ಮತ್ತು ಆತನ ಹೃದಯಪೂರ್ವಕ ಒಂದು ಪ್ರೋತ್ಸಾಹ ಬೌದ್ಧ ಧರ್ಮಕ್ಕೆ. ಸೊ ಇವೆರಡು ಪಾಯಿಂಟ್ಗಳು, ಒಂದು ಶಕ ಎರವನ್ನು ಪ್ರಾರಂಭ ಮಾಡಿದ್ದು ಮತ್ತು ಬೌದ್ಧ ಧರ್ಮಕ್ಕೆ ಆತನ ಒಂದು ಹೃದಯ ಸ್ಪರ್ಶಿ ಪ್ರೋತ್ಸಾಹ, ಇವೆರಡೂ ಅಂಶಗಳು ಭಾರತದ ಇತಿಹಾಸದಲ್ಲಿ ಕನಿಷ್ಕನಿಗೆ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಟ್ಟಿದ್ದಾವೆ ಅಂತ ಹೇಳಿದ್ದಾರೆ ಪ್ರೊಫೆಸರ್ ಆರ್ ಎಸ್ ಶರ್ಮಾ ಅವರು ಕನಿಷ್ಕನ ಬಗ್ಗೆ. ಎಸ್, these are the references you can view here. Thank you very much.